ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಬಿಜೆಪಿ ಕಸರತ್ತನ್ನ ಮಾಡ್ತಾ ಇದೆ. ರಾಜ್ಯ ಪ್ರವಾಸಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕೇಸರಿ ಪಡೆ. ಮುಂದಿನ ವಾರದಿಂದ ಬಿಜೆಪಿ ಪ್ರಮುಖರಿಂದ ರಾಜ್ಯ ಪ್ರವಾಸವನ್ನ ಆಗತ್ತೆ. ಈಗಾಗಲೇ ಕಾಂಗ್ರೆಸ್ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದೆ. ಅಂದ್ರೆ ಪ್ರಮುಖ ಜಿಲ್ಲೆಗಳಿಗೆ ಹೋಗಿ ಸಭೆಗಳನ್ನ ಸಮಾವೇಶಗಳನ್ನ ಮಾಡಿ ಬರಲಾಗ್ತಾ ಇದೆ. ಈಗ ಬಿಜೆಪಿ ಕೂಡ ತನ್ನದೇ ರೀತಿಯಾದಂಥ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಎಲ್ಲೆಲ್ಲಿಗೆ ಹೋಗಬೇಕು, ಯಾರ್ಯಾರು ಹೋಗಬೇಕು, ಏನು ಎತ್ತ ಇದೆಲ್ಲವನ್ನ ಕೂಡ ಇಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತ್ಯೇಕ 4 ತಂಡಗಳಿಂದ ಕರ್ನಾಟಕ ಪ್ರವಾಸ ಮಾಡಲಾಗುತ್ತೆ. ಕೇಂದ್ರ ನಾಯಕರ ಉಪಸ್ಥಿತಿಯೊಂದಿಗೆ ಪಕ್ಷ ಸಂಘಟನೆ ಮಾಡಲಾಗುತ್ತೆ. ರಾಜ್ಯ ಪ್ರವಾಸದ ವೇಳೆ ಬಿಜೆಪಿ ಸಭೆಗಳ ಆಯೋಜನೆ ಮಾಡಲಾಗುತ್ತೆ. ಬೂತ್ ಅಧ್ಯಕ್ಷರು ಹಾಗೂ ಫಲಾನುಭವಿಗಳ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ವಲಯವಾರು ಪ್ರವಾಸ ಮಾಡಲಿದ್ದಾರೆ ಪ್ರತ್ಯೇಕ ತಂಡಗಳಲ್ಲಿ ಇರುವಂತಹ ನಾಯಕರುಗಳು. ಯಾವಾಗಲೂ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳುತ್ತೆ ಬಿಜೆಪಿ, ಯಾವ ಭಾಗಕ್ಕೆ ಯಾರ್ಯಾರು ಹೋದ್ರೆ ಸೂಕ್ತ. ಈಗ ಮಧ್ಯ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ ಅಂತ ಬಂದಾಗ ಹೈಕಮಾಂಡ್ ಮಟ್ಟದ ನಾಯಕರುಗಳು ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಯಾರ್ಯಾರು ಎಲ್ಲೆಲ್ಲಿಗೆ ಹೋದ್ರೆ ಸೂಕ್ತ. ಕೆಲವು ಕಡೆಯಲ್ಲಿ ಕೆಲವೊಂದಷ್ಟು ಅಜೆಂಡಾಗಳಿದೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಅದೇ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯನ್ನ ಗೆಲ್ಲೇಬೇಕು, ಅತಿ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳೇಬೇಕು ಮೋದಿ ಮತ್ತೊಮ್ಮೆ ಅಂತ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಿಂದ ನಾವು ಕೊಡುಗೆಯನ್ನು ಕೊಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈಗ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇರುವಂಥದ್ದು. ಎಲ್ಲೆಲ್ಲಿಗೆ ಯಾರ್ಯಾರು ಭೇಟಿ ಕೊಡಬೇಕು, ಯಾವಾಗ ಭೇಟಿ ಕೊಡಬೇಕು, ಇದರ ಸಮಯ ಮತ್ತು ದಿನಾಂಕ, ಹಾಗೆ ತಂಡದಲ್ಲಿರುವವರು ಯಾರು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ 4 ತಂಡಗಳನ್ನಾಗಿ ರಚನೆ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ವಾರದಿಂದ ಆ 4 ತಂಡದಲ್ಲಿ ಇರುವಂತಹ ನಾಯಕರುಗಳು ಪ್ರತ್ಯೇಕವಾಗಿ ಕರ್ನಾಟಕ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಯಾರ್ಯಾರು ಯಾವುದ್ಯಾವುದರ ನೇತೃತ್ವವನ್ನು ವಹಿಸ್ತಾರೆ. ನೂತನವಾಗಿ ರಾಜ್ಯಾಧ್ಯಕ್ಷರಾಗಿರುವಂಥದ್ದು ವಿಜಯೇಂದ್ರ ಅವರು. ಈ ಚುನಾವಣೆಯಲ್ಲಿ ಅವರ ಪವರ್ ಏನು ಅನ್ನೋದನ್ನು ಹೈಕಮಾಂಡಿಗೆ ತಿಳಿಸಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ಯಡಿಯೂರಪ್ಪನವರ ಹೆಸರಿರುವಂಥ ಕಾರಣಕ್ಕೆ, ಯಡಿಯೂರಪ್ಪನವರನ್ನ ಕಳೆದ ಬಾರಿ ಅವಾಯ್ಡ್ ಮಾಡಿದಂಥ ಕಾರಣಕ್ಕೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು ಅಂತ ಅವ್ರನ್ನೆಲ್ಲರನ್ನೂ ಒಲಿಸ್ಕೊಳ್ಬೇಕು, ಆ ಸಮುದಾಯವನ್ನು ಒಲಿಸ್ಕೊಳ್ಬೇಕು ಅಂತ ಮಗನಿಗೆ ಅಧಿಕಾರ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆ. ಅದಕ್ಕೆ ಮಾತ್ರ ಅಲ್ಲ, ನನ್ನ ಕೈಯಲ್ಲಿ ಶಕ್ತಿ ಇದೆ ಅನ್ನೋದನ್ನು ಕೂಡ ತೋರಿಸ್ಬೇಕಾದಂಥ ಅನಿವಾರ್ಯತೆ ವಿಜಯೇಂದ್ರ ಅವ್ರಿಗೂ ಇದೆ. ಒಂದು ದೊಡ್ಡ ಟಾಸ್ಕ್ ಇರೋದು. ಸೊ ಆ ಎಲ್ಲ ಟಾಸ್ಕನ್ನು ಸರಿಯಾಗಿ ಮಾಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ವಿಜಯೇಂದ್ರ ಅವರಿಗೆ ಇದೆ. ಸೊ ಆ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ 4 ತಂಡಗಳಲ್ಲಿ ಯಾರ್ಯಾರು ಇರ್ತಾರೆ, ಮೊದಲಿಗೆ ಎಲ್ಲಿ ಪ್ರವಾಸವನ್ನು ಕೈಗೊಳ್ತಾರೆ, ಅವರ ಮೇಯ್ನ್ ಆಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡುವಂಥದ್ದು ಅಥವಾ ಸರ್ಕಾರದ ಲೋಪದೋಷಗಳನ್ನು ಹೇಳುವಂಥದ್ದು, ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮಾತನಾಡೋದು, ಅಥವಾ ಕೇಂದ್ರ ಸರ್ಕಾರದ ಅನುದಾನ, ಕೇಂದ್ರ ಸರ್ಕಾರದ ಕೆಲಸಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ಮೋದಿ ಅವರ ಕೆಲಸಗಳು, ಇದನ್ನು ಹೇಳ್ಕೊಂಡು ಬರೋದ, ಇದ್ರ ಬಗ್ಗೆಯೂ ಕೂಡ ತೀರ್ಮಾನವನ್ನು ಮಾಡಿಕೊಳ್ಳಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ ಬಿಜೆಪಿ ನಾಯಕರು ರಾಜ್ಯ ಪ್ರವಾಸವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. 4 ತಂಡಗಳು ಯಾರ್ಯಾರು ಇರ್ತಾರೆ, ಎಲ್ಲಿಂದ ಶುರು ಮಾಡ್ತಾರೆ, ಎಲ್ಲೆಲ್ಲಿಗೆ ಹೋಗುವಂತ ಸಾಧ್ಯತೆಗಳು ಇದೆ? ನೀತಿ ಲೋಕಸಭಾ ಚುನಾವಣೆಯ ತಯಾರಿಯ ಭಾಗವಾಗಿ ಬಿಜೆಪಿ ಈಗ ರಾಜ್ಯ ಪ್ರವಾಸಕ್ಕೆ ಮುಂದಾಗ್ತಾ ಇದೆ. ರಾಜ್ಯದ ಪ್ರಮುಖ ನಾಯಕರನ್ನು ಒಳಗೊಂಡಂತೆ ಕೇಂದ್ರದ ನಾಯಕರುಗಳನ್ನು ಕೂಡಿಸಿಕೊಂಡು ರಾಜ್ಯ ಪ್ರವಾಸವನ್ನು ಮಾಡುತ್ತಾ ಪಕ್ಷ ಸಂಘಟನೆ ಮಾಡಿ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡುವಂತಹ ಪ್ರಕ್ರಿಯೆಗೆ ಇದು ನಾಂದಿ ಆಗ್ತಾ ಇದೆ. ನಿನ್ನೆ ಕೋರ್ ಕಮಿಟಿಯ ಸಭೆಯ ಸದಸ್ಯರನ್ನು ಒಳಗೊಂಡಂತೆ ಪ್ರಮುಖರನ್ನು ಕೂಡಿಕೊಂಡು ಒಂದು ಸಭೆಯನ್ನ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಮಾಡಲಾಯಿತು. ಆ ಕಚೇರಿಯ ನಿರ್ಧಾರದ ಪ್ರಕಾರ ರಾಜ್ಯವ್ಯಾಪಿ 4ಕ್ಕೂ ಹೆಚ್ಚು ಪ್ರವಾಸಗಳನ್ನ ಮಾಡಬೇಕು ಅನ್ನುವಂಥ ನಿರ್ಧಾರಗಳನ್ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಲೋಕಸಭೆ ಚುನಾವಣೆಯ ಮುಕ್ತಾಯದ ಒಳಗಾಗಿ ಘೋಷಣೆ ಆಗುವುದಕ್ಕಿಂತ ಮೊದಲು ಈ ಪ್ರವಾಸ ಕಾರ್ಯವನ್ನು ಮಾಡಬೇಕು. ಅಭ್ಯರ್ಥಿಗಳ ಪರ ಮತ್ತು ಪಕ್ಷವನ್ನು ಸಂಘಟನಾತ್ಮಕವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಪ್ರವಾಸಗಳು ಫಲಪ್ರದವಾಗಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಸದ್ಯಕ್ಕೆ 4 ತಂಡಗಳ ರಚನೆ ಬಗ್ಗೆ ಅಷ್ಟೇ ಮಾಹಿತಿ ಸಿಕ್ಕಿದೆ. ವಿಪಕ್ಷ ನಾಯಕರು, ಹಿರಿಯ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ತಂಡಗಳು ಕಾರ್ಯಾರಂಭವನ್ನು ಮಾಡಲಿದೆ. ಜೊತೆಗೆ ಇದಕ್ಕೆ ರಾಷ್ಟ್ರೀಯ ನಾಯಕರುಗಳಲ್ಲಿ ಪಕ್ಷದ ಉಸ್ತುವಾರಿಯನ್ನು ಹೊತ್ತಿರುವಂತವರಿಗೂ ಕೆಲವರಿಗೆ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ಸಂಘಟನಾತ್ಮಕವಾಗಿ ಪ್ರವಾಸವನ್ನು ಮಾಡುವುದು, ರಾಜ್ಯದ 4 ಮೂಲೆಗಳಿಂದ ಪ್ರವಾಸವನ್ನು ಮಾಡಿಕೊಳ್ಳುವಂತಹ ಯೋಚನೆಯನ್ನ ಮಾಡಲಾಗಿದೆ. ಒಂದೊಂದು ತಂಡ ಒಂದೊಂದು ಭಾಗದಿಂದ ಹೊರಟು ಕೇಂದ್ರ ಬಿಂದು ಒಂದರಲ್ಲಿ ತಲುಪಿ, ಅಂದ್ರೆ ಸೆಂಟರ್ ಪಾಯಿಂಟ್ ಒಂದರಲ್ಲಿ ಜಾಯಿನ್ ಆಗುವ ಮುಖಾಂತರ ಮತ್ತೆ ಅಲ್ಲಿಂದ ಅವರವರು ಬಂದಂತ ದಿಕ್ಕುಗಳಿಗೆ ಬೇರೆ ಬೇರೆ ತಂಡವನ್ನು ಕಳಿಸಿಕೊಡುವಂತ ಯೋಚನೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ
ಈಗ ಮೈತ್ರಿ ಆದಂತಹ ಬಳಿಕ ಆಗಿರುವಂತಹ ಬೆಳವಣಿಗೆಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಬಲ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಅನಿವಾರ್ಯ ಆಗುತ್ತೆ. ಮತ್ತೊಂದು ಕಡೆ ಬಿಜೆಪಿಯ ತನ್ನ ಸಂಘಟನಾತ್ಮಕ ವ್ಯವಸ್ಥೆಯನ್ನು ವಿಸ್ತರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ವ್ಯಕ್ತಿಗಿಂತ ಹೆಚ್ಚಾಗಿ ಪಕ್ಷದ ಹೆಸರಿನಲ್ಲಿ ಮತವನ್ನ ಮತ್ತೊಮ್ಮೆ ಕ್ರೋಢೀಕರಿಸುವುದಕ್ಕೆ ಅವಕಾಶ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ಗೂ ಮೊದಲ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಜನರಲ್ಲಿ ಫಸ್ಟ್ ಇಂಪ್ರೆಷನ್ ಅನ್ನು ಮೂಡಿಸುವಂತ ಪ್ರಯತ್ನ ಮಾಡೋದಕ್ಕೆ ಬಿಜೆಪಿ ಈ ಯೋಜನೆಯನ್ನು ಹಾಕೊಂಡಿದೆ. ಮುಂದಿನ ವಾರದಿಂದ ಈ ಪ್ರವಾಸ ಯೋಜನೆಯ ನೀಲನಕ್ಷೆ ಕೈ ಸೇರಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.